ಹಿರಿಯ ನಟರಾದಂತಹ ಬ್ಯಾಂಕ್ ಜನಾರ್ದನ್ ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಮೊನ್ನೆ ತನಕ ನಮ್ಮ ಜೊತೆಗಿದ್ದವರು, ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ದವರು, ಈಗ ಇದ್ದಕ್ಕಿದ್ದಂಗೆ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಏನು ಸರ್ ಹೀಗಾಗ್ಬಿಡ್ತು ಅಂತ? ಅದು ಏನ್ ಮಾಡಕ್ ಸರ್, ವಿಧಿ. ಅವರು ಸ್ಟೇಷನ್ ಬಂತು, ಇಳಿದು ಹೋಗ್ಬಿಟ್ರು. ನಾವಿನ್ನೂ ಕೂತ್ಕೊಂಡು ಪ್ರಯಾಣ ಮಾಡ್ತಾನೆ ಇದೀವಿ. ಒಂದು ಅವ್ರ ಪೂರ್ಣ ಹೆಸರು ಆರ್ ವಿಜಯಕುಮಾರ್ ಅಂತ. ಅವರು ಸಂಸಾರದಲ್ಲಿ ಸರಿಗಮ್ಮನ ನಾಟಕ ಬಹಳ ಫೇಮಸ್ ನೋಡಿ. ಅವರು ಪ್ರತಿ ವರ್ಷ ನಾಟಕ ಆಡ್ಬೇಕಾರೆ ಬಂದಂತ ಎಲ್ಲಾ ಪ್ರೇಕ್ಷಕರು ಬೇವು ಬೆಲ್ಲ ಕೊಡೋರು ಅವ್ರ ನಾಟಕದ ದಿವಸ. ಆ ನಾಟಕದಲ್ಲಿ ಎಲ್ಲರೂ ಪಾಠ ಮಾಡಿದ್ದಾರೆ. ಉಮಾಶ್ರೀ ಅವರು, ನಾನು, ಅಭಿನಯ, ರೇಖಾದಾಸು ಎಲ್ಲರೂ ಪಾಠ ಮಾಡಿದೀವಿ. ಒಳ್ಳೆ ವ್ಯಕ್ತಿ. ಕಲಾವಿದನ ಕಂಡ್ರೆ ಸ್ವಲ್ಪ ಬಹಳ ಗೌರವ. ಏನಾದ್ರೂ ಕಲಾವಿದರಿಗೆ ಕಷ್ಟ ಅಂದ್ರೆ ಕೈಲಾಸ ಸಹಾಯ ಮಾಡ್ತಾ ಇದ್ರು. ಅದು ಗೊತ್ತಾಗ್ತಿರ್ಲಿಲ್ಲ ಅಷ್ಟೇ. ನಾನು ಕಂಡಂಗೆ ಮಾಡಿದ್ದಾರೆ. ಆಮೇಲೆ ಒಳ್ಳೆ ಅಸೋಸಿಯೇಟ್ ಡೈರೆಕ್ಟ್ರು ನಮ್ಮ ವಿಜಯ ರೆಡ್ಡಿ ಆಗಿರ್ಬೋದು, ಸೋಮಶೇಖರ್ ಆಗಿರ್ಬೋದು, ಓಂ ಪ್ರಕಾಶ್ ಆಗಿರ್ಬೋದು, ಅವ್ರ ಜೊತೆ ಎಲ್ಲ ಪಾರ್ಟ್ ಮಾಡಿದ್ರು. ಅವರು ಅಸೋಸಿಯೇಟ್ ಡೈರೆಕ್ಟರ್ ಅಲ್ಲಿ ಇದ್ದಾಗಲೇ ಕಲಾವಿದರನ್ನ ಜಾಸ್ತಿ, ಕನ್ನಡ ಕಲಾವಿದರನ್ನೇ ಕರೆದು ಪಾರ್ಟ್ ಮಾಡಿಸ್ತಾ ಇದ್ರು. ಅಂತಹ ವ್ಯಕ್ತಿ, ಬಹಳ ಆತ್ಮೀಯ. ನಾವು ಮೊನ್ನೆ ಈ ಪ್ರತಿ ಸಾರಿ ವಾಟ್ಸಪ್ ಅಲ್ಲಿ ಪ್ರತಿ ದಿನ ಬೆಳಿಗ್ಗೆ ಕಳ್ಸೋರು ಸಂದೇಶ. ನಾನು ಅದಕ್ಕೆ ರಿಪ್ಲೈ ಕೊಡ್ತಾ ಇದ್ದೆ. ಯಾವಾಗ 2-3 ದಿವಸ ನನಗೇನು ಬರ್ಲಿಲ್ಲ. ಕೊನೆಗೆ ನನಗೆ ಡೌಟ್ ಆಯ್ತು. ಆಮೇಲೆ ಎಲ್ಲ ಗುಸು ಅಂತ ಏನೋ ಹೋಗ್ಬಿಟ್ರು, ಹಾಗೆ ಹೀಗೆ ಅಂತ ಆಯ್ತು. ಮತ್ತೆ ಫೋನ್ ಮಾಡಿದಾಗ ಹೇಳಿದ್ರು, ಇಲ್ಲ ICU ನಲ್ಲಿ ಇದ್ದಾರೆ, ಡಾಕ್ಟರ್ ಹೇಳಿದ್ದಾರೆ, ಚೇತರಿಸ್ಕೊತಾ ಇದ್ದಾರೆ ಅಂದ್ರು. ಆದ್ರೆ ಏನ್ ಮಾಡೋದು, ವಿಧಿ ಹೋಗ್ಬಿಡ್ತು. ನಾವು ಅನೇಕ ಚಿತ್ರಗಳನ್ನು ಮಾಡಿದೀವಿ ಅವ್ರ ಜೊತೆಗೆ. ಚಿತ್ರಗಳು ಮತ್ತು ನಾಟಕಗಳು ಮಾಡಿದ್ವಿ, ವೇದಿಕೆಯನ್ನು ಹಂಚ್ಕೊಂಡಿದೀವಿ. ಅಂತ ಯಾವುದೇ ಒಂದು ಹಾಸ್ಯ ಕಾರ್ಯಕ್ರಮ ಇದ್ರು ಅವ್ರು ಕರೀತಾ ಇದ್ರು, ನಾನು ಹೋಗ್ತಾ ಇದ್ದೆ. ನಾನು, ಟೆನ್ನಿಸ್ ಕೃಷ್ಣ, ರೇಖಾದಾಸು, ಒಂದು ಗ್ರೂಪು. ಯಾರ ಒಂದು ಕಾರ್ಯಕ್ರಮ ಸಿಕ್ತು ಅಂದ್ರೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗೋರು ವೇದಿಕೆ ಕಾರ್ಯಕ್ರಮಕ್ಕೆ. ಅಂತ ವ್ಯಕ್ತಿ. ಅವ್ರಿಗೆ ಒಂದು ಪಿಕ್ಚರ್ಗೆ ಓಂ ಪ್ರಕಾಶ್ ಡೈರೆಕ್ಟರ್ ಪಿಕ್ಚರು, ಅದ್ರ ಕಾರು ಬ್ಲಾಸ್ಟ್ ಆಗೋ ಸೀನ್ ಅಲ್ಲಿ ಕಾರ್ ಬ್ಲಾಸ್ಟ್ ಆಗಿ ಅವ್ರ ಕಾಲಿಗೆ ಹೊಡೆತ ಬಿದ್ದು ಸ್ವಲ್ಪ ಅನಾರೋಗ್ಯವಾಗಿದ್ರು. ಆಮೇಲೆ ಸರಿ ಮಾಡ್ಕೊಂಡು ಓಡಾಡ್ತಿದ್ರು. ಅದರಲ್ಲೇ ಕಾಲ್ ಸ್ವಲ್ಪ ಬೆಂಡಾಗಿತ್ತು. ಅದರಲ್ಲೇ ಕೆಲಸಗಳು ಮಾಡ್ತಾರೆ, ಅದರಲ್ಲೇ ಸಿನಿಮಾ ಪಾಠ ಮಾಡ್ತಾ ಇದ್ರು, ಅದರಲ್ಲೇ ನಾಟಕಗಳು ಮಾಡ್ತಾ ಇದ್ರು, ಎಲ್ಲಾ ಮಾಡ್ತಾ ಇದ್ರು. ಆಮೇಲೆ ನಾನು ಹೋದ್ರೆ 2-3 ದಿವಸ ಏನಾದ್ರು ಫೋನ್ ಮಾಡಿದ್ರೆ ಫೋನ್ ಮಾಡೋರು, ಏನಪ್ಪಾ ಎಲ್ಲಿದ್ಯಾ, ಏನ್ ಫೋನೇ ಮಾಡ್ಲಿಲ್ವಲ್ಲ ನೀವು ಅಂತ. ಹೀಗೆ ಸಂಪರ್ಕದಲ್ಲಿದ್ವಿ ನಾವು. ವಾರಕ್ಕೆ 2 ಸರಿ ಆದ್ರೂ ಫೋನ್ ಮಾಡ್ತಾ ಇದ್ರು ನನಗೆ ಅವರು, ನಾನು ಅವ್ರಿಗೆ ಮಾಡ್ತಾ ಇದ್ದೆ. ಆಮೇಲೆ 2-3 ದಿವಸ ಫೋನ್ ಮಾಡಿದ್ರೆ ಫೋನ್ ತೆಗಿತಾ ಇಲ್ಲ. ಏನ್ ಕಾರಣ ಅಂತೇಳಿ ಮತ್ತೆ ಫೋನ್ ಮಾಡಿದಾಗ ಅವ್ರ ಮಗ ಇಲ್ಲ ಹೀಗಿದೆ ಅಂದ್ರೆ ಅವ್ರಿಗೆ ಹೋಗೋಕ್ಕಿಂತ ಮುಂಚೆನೆ ವಾಟ್ಸಪ್ ಅಲ್ಲಿ ಏನೇನೋ ಸಂದೇಶಗಳು ಬಂದ್ಬಿಟ್ಟು ಸರ್. ಅವ್ರು ಇನ್ನು ICU ನಲ್ಲೇ ಇದ್ದಾರೆ. ಈ ವಾಟ್ಸಪ್ ಅಲ್ಲಿ ಕೆಲವೆಲ್ಲ ಇದು ಶ್ರದ್ಧಾಂಜಲಿ ಅಂತ ಏನು ಮಾಡಕ್ಕಾಗಲ್ಲ. ಬಂತು ಒಳ್ಳೆ ವ್ಯಕ್ತಿ, ಒಳ್ಳೆ ಕಲಾವಿದ, ಬಹಳ ಹಾಸ್ಯ ನಟ, ಎಲ್ಲರೂ ಒಂದು ಅಭಿಮಾನ ಇಟ್ಟಿರ್ತಕ್ಕಂತಹ ಒಂದು ನಟ. ಅವ್ರು ಹೋಗಿರೋದು ಅಲ್ಲದೆ ನಮಗಲ್ಲದೆ ಚಿತ್ರರಂಗಕ್ಕೂ ತುಂಬಾ ನಷ್ಟ. ಒಳ್ಳೆ ಸಂಭಾಷಣೆಗಾರ, ಒಳ್ಳೆ ಸಂಭಾಷಣೆ ಬರೀತಾ ಇದ್ದ. ನಿಜ. ನಾವು ತಂಗಲ್ದಾಗೆ ಮದುವೆ ಮಾಡಿ ನೋಡುವಂತೆ ಕೆಲವು ಪಿಕ್ಚರ್ ಎಲ್ಲ ಮಾಡಿದಾರೆ ಅವರು. ಆದ್ರೂ ಅವ್ರದ್ದು ಫಸ್ಟ್ ಪಿಕ್ಚರು ಇದು ಬೆಳವಳದ ಮಳದಲ್ಲಿ ನಾನು ನಡೆದಂಗೆ ಅದಕ್ಕೆ ಮತ್ತೆ ಡೈರೆಕ್ಷನ್ ಮಾಡಿದಾರೆ. ಅದೇನು ನೆನಪಿಲ್ಲ. ಪಿಕ್ಚರ್ 2 ಪಿಕ್ಚರ್ ಡೈರೆಕ್ಟ್ ಮಾಡಿದ್ದಾರೆ ಅವರು. ಅದನ್ನ ನೆನಪಿಲ್ಲ ನನಗೆ. ಆದ್ರೂ ತುಂಬಾ ವ್ಯಕ್ತಿ ಸರ್, ಒಳ್ಳೆ ವ್ಯಕ್ತಿ. ಏನು ಮಾಡೋದು ಸರ್, ವಿಧಿ. ಏನು ಮಾಡಕ್ಕಾಗಲ್ಲ, ಕರೆದಾಗ ಹೋಗ್ಲೇಬೇಕು. ಈಗ ಅಲ್ಲಿ ಹೋಗಿಲ್ಲ, ಅಲ್ಲಿ ಬಹಳ ಜನ ಹೋಗಿದಾರಲ್ಲ, ಅಲ್ಲೂ ಒಂದು ನಾಟಕ ಸ್ಟಾರ್ಟ್ ಮಾಡಬಹುದು ಮೇಲ್ಗಡೆ. ಅವ್ರು ಸ್ವಲ್ಪ ಸರಿಗಮ ಮಾಡ್ಕೊಂಡು ಅಷ್ಟೇ ಟ್ರೈನಿಂಗ್ ಕೊಟ್ಟು ಅಲ್ಲಿ ಆಡಿಸ್ಬೋದೇನೋ, ಅದಕ್ಕೆ ದೇವ್ರು ಕರ್ಕೊಂಡಿದ್ದಾನೆ ಅಂತ ಕಾಣಿಸುತ್ತೆ. ನಿಜ ಸರ್, ನಿಜ. ಸ್ಯಾಂಡಲ್ವುಡ್ಗೂ ಕೂಡ ಇದು ಒಂದು ರೀತಿ ತುಂಬಲಾರದ ನಷ್ಟ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ನೀವು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಸರಿಗಮ ವಿಜಿ ಅವರ ಕೊನೆ ಕ್ಷಣದ ದೃಶ್ಯಗಳಿವು. ICU ನಲ್ಲಿ ಟ್ರೀಟ್ಮೆಂಟನ್ನು ಪಡಿತಾ ಇದ್ದರು. ಯಶವಂತಪುರದ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಟ್ರೀಟ್ಮೆಂಟನ್ನು ಪಡೆಯುವಂತಹ ಸಂದರ್ಭದಲ್ಲಿ ಕೊನೆಯ ಕ್ಷಣದ ದೃಶ್ಯಗಳನ್ನು ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ.